ಗ್ರಾಮದ ಮಯೂರ ಹೋಟೆಲ್ ಸಭಾಂಗಣದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ಉದ್ದೇಶಿಸಲಾಗಿದೆ. ಹೀಗಾಗಿ ಹೋಟೆಲ್ ಸಭಾಂಗಣದ ನವೀಕರಣ ಕಾಮಗಾರಿ, ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಅಗತ್ಯ ಕಾಮಗಾರಿಗಳ ಬಗ್ಗೆ ಶಾಸಕರು ಪರಿಶೀಲನೆ ನಡೆಸಿದರು. ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಹಾಗೂ ಸಚಿವರು ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯಕ್ಕೂ ಭೇಟಿ ನೀಡಲಿದ್ದು, ದೇವಾಲಯದ ಬಳಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಶಾಸಕ ಪ್ರದೀಪ್ ಈಶ್ವರ್ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದೊಂದು ಅವಿಸ್ಮರಣೀಯ ಐತಿಹಾಸಿಕ ದಿನವಾಗಲಿದೆ. ಕ್ಷೇತ್ರದ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆ ಆಯೋಜನೆ ಮಾಡಿದ ಸಿಎಂ, ಡಿಸಿಎಂಗೆ ಧನ್ಯವಾದ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇದು ಬೆಳಕು ಚೆಲ್ಲಲಿದೆ ಎಂದರು. ಸಚಿವ ಸಂಪುಟ ಸಭೆಯಲ್ಲಿ ಜಿಲ್ಲೆಗಾಗಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಸಿಎಂ ಜಿಲ್ಲೆಯ ಜನರ ನಿರೀಕ್ಷೆಗಳನ್ನು ಈಡೇರಿಸಲಿದ್ದಾರೆ ಎಂದರು. ನಂದಿಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಸುತ್ತಿರುವುದು ಶ್ರೀ ಭೋಗನಂದೀಶ್ವರನ ಆಶೀರ್ವಾದ ಎಂದರು. ಕೆಳಗಡೆ ನಂದಿ ಟೆಂಪಲ್ ಹತ್ರ ಒಂದು ಗ್ರೂಪ್ ಫೋಟೋ ಸೆಷನ್ ಇದೆ. ಎಲ್ಲ ಕ್ಯಾಬಿನೆಟ್ ಅವ್ರದ್ದು, ಕ್ಯಾಬಿನೆಟ್ದೊಂದು ಗ್ರೂಪ್ ಫೋಟೋ ಸೆಷನ್ ಟೆಂಪಲ್ ಹತ್ರ ಅರೇಂಜ್ ಮಾಡಿದ್ದೀವಿ. ಅದಕ್ಕೆ ಆ ಲೊಕೇಶನ್ ಎಲ್ಲ ಈಗ ನೋಡಿ ಫೈನಲ್ ಮಾಡಬೇಕು. ಅದಾದಮೇಲೆ ಫಸ್ಟು ಮುಖ್ಯಮಂತ್ರಿಗಳನ್ನ ಭೋಗನಂದೀಶ್ವರ ಟೆಂಪಲ್ಗೆ ಕರ್ಕೊಂಬರ್ತೀವಿ. ಅಲ್ಲೊಂದು ಪೂಜೆ ಆದ ನಂತರ ಇಲ್ಲಿಗೆ ಕರ್ಕೊಂಬರ್ತೀವಿ. ಸೊ ಮೊದಲು ಇಲ್ಲಿತ್ತು ಪ್ಲ್ಯಾನು. ನಾನು ಮತ್ತೆ ರಿಕ್ವೆಸ್ಟ್ ಮಾಡಿದ್ದೀವಿ ನಾವೆಲ್ಲ, ಸರ್ ಫಸ್ಟ್ ಟೆಂಪಲ್ಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋಣ ಅಂತ. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಇದೇ ಹಾಲಲ್ಲಿ ನಡೆಯುತ್ತೆ. ಅದಾದಮೇಲೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಇಲ್ಲೆಲ್ಲ ರ್ಯಾಂಪಿನ ವ್ಯವಸ್ಥೆ, ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸದಸ್ಯರು ಈಸಿಯಾಗಿ ಬರೋದಕ್ಕೆ ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಜಿಲ್ಲೆಗಳಿಗೆ ಪ್ರಿಫರೆನ್ಸ್ ಜಾಸ್ತಿ. ಕೋಲಾರಿಗೆ, ಚಿಕ್ಕಬಳ್ಳಾಪುರಕ್ಕೆ, ಬೆಂಗಳೂರು ರೂರಲ್ಗೆ 3 ಪ್ರಪೋಸಲ್ಸ್ ಇದೆ. ನನ್ನ ತಾಲೂಕಿಗೆ ನಮ್ಮದೇ ಆದಂಥ, ಅಂದರೆ ಕ್ಯಾಬಿನೆಟ್ಟಲ್ಲಿ ಯಾವತ್ತೂ ನೋಡಿ ಬ್ರದರ್, ಕ್ಯಾಬಿನೆಟ್ಟಲ್ಲಿ ಒಂದು ದೊಡ್ಡ ಯೋಜನೆ ತರಬೇಕು ನಾವು. ನಾನು ಒಂದು 20 ಕೋಟಿ ರೂಪಾಯಿ ನನಗೆ ರೋಡ್ ಕೊಡಿ, ಅದು ನಾನು ಹಂಗೆ ತರಬಲ್ಲೆ. ನಾನು ಯಾಕೆ ಜಕ್ಕಲಮಡುಗು ವಿಚಾರ ತರ್ತಿದ್ದೀನಿ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ ಜಕ್ಕಲಮಡುಗು ನೀವು ಡ್ಯಾಮ್ನ ಹೈಟ್ ಮಾಡಿ ಒಂದು ಡ್ಯಾಮ್ ಕಟ್ಟಬೇಕು ಅಂದರೆ ನಾಳೆ ಬೆಳಗ್ಗೆ ಇದಕ್ಕೊಂದು 300-400 ಕೋಟಿ ಅವಶ್ಯಕತೆ ಇರುತ್ತೆ. ಈಗ ಪ್ರಾರಂಭಿಕವಾಗಿ ಇದನ್ನೊಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕ್ಕೆ ಕೇಳಿದ್ದೀವಿ. ಆಲ್ರೆಡಿ ಬೇರೆ ಬೇರೆ ಇಲಾಖೆಗೆ ಒಪಿನಿಯನ್ ಕಳಿಸಿದ್ದಾರೆ. ಫಸ್ಟು ಇದನ್ನು ಪ್ರಾಯೋಗಿಕವಾಗಿ ಇದೊಂದು ಅನೌನ್ಸ್ ಆದರೆ ನಂತರ ನಮಗೆ ಅನುಕೂಲ ಆಗುತ್ತೆ. ಬಟ್ ನನಗೆ ನಂಬಿಕೆ ಇದೆ, ವಾಟರ್ ಸ್ಟೋರಿಂಗ್ ಕೆಪಾಸಿಟಿನ ಹೆಂಗೆ ರೈಸ್ ಮಾಡಬೇಕು, ನೆಕ್ಸ್ಟ್ ಡೆವಲಪ್ ಆಗ್ತಿರೋ ಪಾಪ್ಯುಲೇಷನ್ಗೆ ಯಾವ ಥರ ಇದು ಮಾಡಬೇಕು ಅಂತ ಕ್ಯಾಬಿನೆಟ್ಟಲ್ಲಿ ಮೇಜರ್ ಟಾಪಿಕ್ಸೇ ತರ್ತೀವಿ. ಕನಿಷ್ಠ ಏನಾದರೂ ವಿಚಾರ ಬಂದರೆ 100-200 ಕೋಟಿ ಇದಿರಬೇಕು. ಅದು ಇನ್ನು 10 ಕೋಟಿ, 20 ಕೋಟಿ, 30 ಕೋಟಿ ಇದು ನಾವು ಸಪ್ರೇಟಾಗೇ ತರೋ. ಎಲ್ಲರೂ ಬರ್ತಾರೆ ಸರ್, ಎಲ್ಲ ರೀತಿ ಅವ್ರಿಗೆ ಸೇಫ್ಟಿ, ಸೆಕ್ಯೂರಿಟಿಯಲ್ಲಿ ತುಂಬ ಕ್ರಮಗಳು ತೊಗೊಂಡಿದ್ದೀವಿ. ಮತ್ತು ಪ್ರತಿಯೊಂದು ವಿಚಾರದಲ್ಲೂ ನಾವು ಎಚ್ಚರಿಕೆ ಕ್ರಮಗಳನ್ನ ವಹಿಸಿದ್ದೀವಿ. ಮತ್ತು ಅವ್ರನ್ನ ಗೌರವದಿಂದ ನಡೆಸ್ಕೊತೀವಿ. ನಮ್ಮ ಆತಿಥ್ಯ, ನಮ್ಮ ಸಂಪ್ರದಾಯ, ಚಿಕ್ಕಬಳ್ಳಾಪುರದ ಸಂಪ್ರದಾಯ, ಚಿಕ್ಕಬಳ್ಳಾಪುರದ ಆತಿಥ್ಯ, ಇದ್ರ ಇತಿಹಾಸ ಏನು ಅವರಿಗೆಲ್ಲ ತಿಳಿಸೋ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ನಂದಿಗೆ ಏನು ಇತಿಹಾಸ ಇದೆ, ರಂಗಸ್ಥಳಕ್ಕೆ ಏನು ಇತಿಹಾಸ ಇದೆ. 11ನೇ ಶತಮಾನದಲ್ಲಿ ನಿಮಗೆ ಗೊತ್ತೋ ಇಲ್ಲೋ, ನಮ್ಮೂರಲ್ಲೊಂದು ಶಿವನ ದೇವಾಲಯ ಇದೆ. ಅದು 11ನೇ ಶತಮಾನದ ಟೆಂಪಲ್ಲು. ಚೋಳರು ನಂದಿ ಕಟ್ಟೋವಾಗ ಒಂದು 2-3 ಏರಿಯಾದಲ್ಲಿ ಟೆಂಪಲ್ಸ್ ಕಟ್ತಾರೆ. ಅದು ನಮ್ಮೂರಿನ ಪೆರೇಸಂದ್ರದಲ್ಲಿ ಒಂದು ಶಿವನ ದೇವಾಲಯ ಇದೆ. ಅದು 11th ಸೆಂಚುರಿ ಟೆಂಪಲ್ಲು. ಇದನ್ನೆಲ್ಲ ನಾನು ನಮ್ಮ ಟೂರಿಸಂ ಮಿನಿಸ್ಟರ್ ಗಮನಕ್ಕೂ ಕನ್ವೆ ಮಾಡ್ತೀನಿ. ಸರ್, ಇಂಥವೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ, ನಮ್ಮ ಮಿಣಕನಗುರ್ಕಿಯಲ್ಲಿ ದೇವಸ್ಥಾನ ಇದೆ. ಇದನ್ನೆಲ್ಲ ಏನು ಅಂದರೆ ಇದೊಂದು ಅವಕಾಶ ನಮಗೆ. ನಾಳೆ ಬೆಳಗ್ಗೆ ಅದು ಪುಷ್ ಆಗುತ್ತೆ ಎಲ್ಲೋ ಅವಕಾಶ ಬಂದಾಗ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.